2A ಮೀಸಲಾತಿಯ ಹೋರಾಟದ ವಿಚಾರದ ಕಾರಣಕ್ಕೆ ಕೂಡಲ ಸಂಗಮದ ಶ್ರೀಗಳು ಬಹಳ ಸುದ್ದಿಯಲ್ಲಿದ್ರು. ಬಟ್ ಈಗ ಈ ಪಂಚಮಸಾಲಿ ಪೀಠದಲ್ಲೇನೆ ಅದರಲ್ಲೂ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಮತ್ತು ಬಿರುಕು ಕಾಣಿಸ್ಕೊಳ್ತಾ ಇದೆ. ಒಂದು ಕಡೆಗೆ ಸ್ವಾಮೀಜಿಗಳ ವಿರುದ್ಧ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಅವರು ಒಂದು ಟೀಮು, ಯತ್ನಾಳ್ ಒಂದು ಟೀಮು ಅನ್ನೋ ರೀತಿಯಲ್ಲಿ ಆಗಿದೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಪಂಚಮಸಾಲಿ ಸಮುದಾಯದ ಹೋರಾಟದಲ್ಲಿ ಬಿರುಕು. ಜಯಮೃತ್ಯುಂಜಯ ವಿರುದ್ಧ ಶಾಸಕ ಕಾಶಪ್ಪನವರ್ ಗರಂ. ಪ್ರತ್ಯೇಕ ಸಭೆ ನಡೆಸಲು ಮುಂದಾದ ಎರಡು ಬಣಗಳು. ಪಂಚಮಸಾಲಿ 2A ಮೀಸಲಾತಿಗಾಗಿ ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡಿದ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಹಾಗೂ ಕೂಡಲ ಸಂಗಮ ಪೀಠದ ಜಗದ್ಗುರುಗಳಾದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮಧ್ಯೆ ಒಡಕು ಮೂಡಿದೆ. ಸ್ವಾಮೀಜಿಯ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದ ಶಾಸಕ ಕಾಶಪ್ಪನವರ್ ಹಾಗೂ ಅಖಿಲ ಭಾರತ ಪಂಚಮಸಾಲಿ ಟ್ರಸ್ಟ್ ಸದಸ್ಯರು ಸ್ವಾಮೀಜಿಯ ಏಕಪಕ್ಷೀಯ ನಡೆಯ ವಿರುದ್ಧ ಬೇಸರಗೊಂಡಿದ್ದಾರೆ. ಸ್ವಾಮೀಜಿ ಸಮಾಜವನ್ನ ಕಟ್ಟುವ ಕೆಲಸ ಮಾಡಬೇಕೆ ಹೊರತು ಯಾವುದೇ ವ್ಯಕ್ತಿ ಅಥವಾ ಒಂದು ಪಕ್ಷದ ಪರವಾಗಿ ರಾಜಕಾರಣ ಮಾಡಬಾರದು. ಇದು ಮುಂದುವರೆದರೆ ಕೂಡಲ ಸಂಗಮ ಪೀಠದ ಸ್ವಾಮೀಜಿಯನ್ನ ಬದಲಾಯಿಸಬೇಕೆಂದು ಚರ್ಚೆ ನಡೆಸಿದ್ದಾರೆ. ಮೀಟಿಂಗ್ ಅನ್ನು ಕರೆದಿದ್ದೀವಿ, ರಾಜ್ಯದಲ್ಲಿ ಹುಬ್ಳಿಯಲ್ಲೇ ಕರೆದಿದ್ವಿ. 22ಕ್ಕೆ ಪ್ರಮುಖರ ಮೀಟಿಂಗ್ ಆಗುತ್ತೆ. ಜನಪ್ರತಿನಿಧಿಗಳ ಸಭೆ ಕರೆದಿದ್ದೀವಿ. ಎಲ್ಲ ಜನಪ್ರತಿನಿಧಿಗಳಿಗೂ ಈ ತಮ್ಮ ಮುಖಾಂತರ ಆಹ್ವಾನ ಕೊಡ್ತೀನಿ. ಯಾರು ಸಮಾಜದಲ್ಲಿ ಗುರುತಿಸಿಕೊಂಡಂತವ್ರು, ಸಮಾಜದಲ್ಲಿ ಮುಂಚೂಣಿಯಲ್ಲಿ ಇರೋರು, ಸಮಾಜ ಸಂಘಟನೆ ಬಗ್ಗೆ ಕಾಳಜಿ ಇರುವಂತವ್ರು ಬರ್ರಿ, ನೀವು ಬರ್ರಿ ಸಿಸಿ ಪಾಟೀಲ್ರ. ಇದರ ಮಧ್ಯೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಶಾಸಕ ಸಿಸಿ ಪಾಟೀಲ್ ಸ್ವಾಮೀಜಿಗೆ ಬೆಂಬಲವಾಗಿ ನಿಂತಿದ್ದು, ಟ್ರಸ್ಟ್ ಸಭೆಗೂ ಮುನ್ನವೇ ಯತ್ನಾಳ್ ಬೆಂಬಲಕ್ಕಾಗಿ ನಿಂತಿದ್ದೇವೆ. ಏಪ್ರಿಲ್ 20ರಂದು ಈ ಬಗ್ಗೆ ಕೂಡಲ ಸಂಗಮದಲ್ಲಿ ಸಭೆ ನಡೆಸುವುದಾಗಿ ಜಯಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದ್ದಾರೆ. ಏಪ್ರಿಲ್ 20ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದ ಪಂಚಮಸಾಲಿ ಪೀಠದಲ್ಲಿ ರಾಜ್ಯ ಮಟ್ಟದ ಭಕ್ತಾದಿಗಳ ಸಭೆ ಕರೆಯಲು, ಸಮಾಜವಾದ ಸಭೆ ಕರೆಯಲು ಎಲ್ಲ ಕುಟುಂಬ ಮುಕ್ತ ಚರ್ಚೆ ಮಾಡಿ. ಸ್ವಾಮೀಜಿ ಸಭೆ ಕರೆಯುತ್ತಿದ್ದಂತೆ ಪಂಚಮಸಾಲಿ ಟ್ರಸ್ಟ್ ಸದಸ್ಯರ ಆಕ್ರೋಶ ಮುಂದುವರೆದಿದೆ. ಈಗ ಎರಡೂ ಬಣಗಳ ಮಧ್ಯೆ ರಾಜ್ಯ ಮಟ್ಟದ ಪಂಚಮಸಾಲಿ ನಾಯಕರ ಸಭೆ ಮಾಡೋಕೆ ಪೈಪೋಟಿ ಶುರುವಾಗಿದೆ. ಸ್ವಾಮೀಜಿ ಸಭೆಗೆ ಸೆಡ್ಡು ಹೊಡೆದ ಶಾಸಕ ಕಾಶಪ್ಪನವರ್ ಬೆಂಬಲಿಗರು ಹಾಗೂ ಟ್ರಸ್ಟ್ ಸದಸ್ಯರು ಸಭೆಯ ದಿನಾಂಕ ಹಾಗೂ ಸ್ಥಳವನ್ನು ಬದಲಿಸಿದ್ದಾರೆ. ಬಹಿರಂಗವಾಗಿಯೇ ಕಾಶಪ್ಪನವರ ಟ್ರಸ್ಟ್ ಟೀಮ್ ಹಾಗೂ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಟೀಮ್ ಮಧ್ಯೆ ಸಭೆಗೆ ಪೈಪೋಟಿ ಶುರುವಾಗಿದ್ದು, ಮೊದಲು ಏಪ್ರಿಲ್ 22ಕ್ಕೆ ಸಭೆ ಫಿಕ್ಸ್ ಮಾಡಿದ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಟ್ರಸ್ಟ್ ಸಭೆ ಈಗ 19ಕ್ಕೆ ಸಭೆ ಕರೆಯಲು ನಿರ್ಧರಿಸಲಾಗಿದೆ. ಹುಬ್ಬಳ್ಳಿ ಮತ್ತು ಕೂಡಲ ಸಂಗಮದ ಕಳೆದ ವಾರ ಏನು ಹುಬ್ಬಳ್ಳಿಯಲ್ಲಿ ಸಭೆ ನಡೀತು, ಆ ಸಭೆಯಲ್ಲಿ ಏಪ್ರಿಲ್ 22ರಂದು ಸಭೆ ಅಂತ ಅವರು ಅವತ್ತು ತೀರ್ಮಾನ ಆಗಿತ್ತು. ಎಲ್ಲಾ ಟ್ರಸ್ಟ್ನ ಪದಾಧಿಕಾರಿಗಳು 22ಕ್ಕೆ ಬೇಡ, 19ಕ್ಕೆ ನಾವು ಕೂಡಲ ಸಂಗಮದಲ್ಲಿ ಸಭೆ ಸೇರೋಣ ಅಂತಕ್ಕಂಥ ತೀರ್ಮಾನ ಮಾಡಿದ್ರಿಂದ ಏಪ್ರಿಲ್ 19 ಮುಂಜಾನೆ 11 ಕೂಡಲ ಸಂಗಮದಲ್ಲಿ ಶ್ರೀಪೀಠದಲ್ಲಿ ನಾವು ಸಭೆಯನ್ನ ಮಾಡ್ತೀವಿ. ಆ ಸಭೆಗೆ ರಾಜ್ಯದ ಎಲ್ಲ ತಾಲೂಕಾ ಘಟಕ, ಜಿಲ್ಲಾ ಘಟಕ, ಜಿಲ್ಲಾ ಅಧ್ಯಕ್ಷರು, ತಾಲೂಕಾಧ್ಯಕ್ಷರು ಹಾಗೂ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಪೀಠದ ಬಗ್ಗೆ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳುವುದರಿಂದ ಎಲ್ಲರೂ ಆಗಮಿಸಿ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊತೀವಿ. ಒಟ್ಟಿನಲ್ಲಿ ಸಭೆ ಪರ್ಯಾಯ ಪೀಠ ಹೀಗೆ ಅನೇಕ ವಿಚಾರಗಳಿಂದ ಸ್ವಾಮೀಜಿ ಹಾಗೂ ಕಾಶಪ್ಪನವರ್ ಟೀಮ್ ಮಧ್ಯೆ ವಾಗ್ಯುದ್ಧ ಜೋರಾಗಿದ್ದು, ಎರಡು ಟೀಮ್ ಸಭೆ ಮೇಲೆ ಸಭೆ ಮಾಡುವ ಪ್ರತಿಷ್ಠೆಗೆ ಇಳಿದಿವೆ. ಸಭೆಯ ನಂತರ ಏನಾಗುತ್ತೋ ಕಾದು ನೋಡಬೇಕಿದೆ. ರವಿ ಹಳ್ಳೂರ್, ಪಬ್ಲಿಕ್ ಟಿವಿ, ಬಾಗಲಕೋಟೆ.